ಹಾಯ್ ಆಲ್, ಇವತ್ತಿನ ನನ್ನ ರೆಸಿಪಿ ವೆರಿ ಸ್ಪೆಷಲ್ ರೆಸಿಪಿ. ಇದಕ್ಕಿದ ಬೆಲೆ ಮಿಕ್ಸ್ಡ್ ವೆಜಿಟೇಬಲ್ ಗ್ರೇವಿ. ಮೊದಲಿಗೆ ಒಂದು ಸ್ಟವ್ ಮೇಲೆ ಚೆನ್ನಾಗಿ ತೊಳೆದಿರುವ ಇದಕ್ಕಿದ ಬೆಳೆನ ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ಕುದಿಯಕ್ಕೆ ಬಿಡಬೇಕು. ಕುದಿಬೇಕಾದ್ರೆ ಈ ವೈಟ್ ಬಬಲ್ಸ್ನೆಲ್ಲ ತೆಗಿಬೇಕು, ಯಾಕಂದರೆ ಇದೇ ನಮಗೆ ಗ್ಯಾಸ್ಟ್ರಿಕ್ ಫಾರ್ಮ್ ಮಾಡೋದು. ಇದನ್ನೆಲ್ಲ ತೆಗೆದ್ರೆ ಗ್ಯಾಸ್ಟ್ರಿಕ್ಸ್ ಆಲ್ಮೋಸ್ಟ್ 90% ಕಡಿಮೆ ಆಗುತ್ತೆ. ಸೊ ಇದೆಲ್ಲ ತೆಗೆದು ಒಂದು ಕಡೆ ಕುದಿಯೋ ಟೈಮಲ್ಲಿ ತರಕಾರಿ ಕಟ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಒಂದು ಪಾತ್ರೆಗೆ 1.5 ಸ್ಪೂನಷ್ಟು ಸೋಂಪು ಹಾಗೂ ಒಂದು 3-4 ಏಲಕ್ಕಿ ಕಾಳನ್ನ ಚೆನ್ನಾಗಿ ಹಾಕಿ ಅದೊಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿವರೆಗೂ ನಾವು ಹುರ್ಕೊಬೇಕು. ಅದು ಹುರ್ಕೊಂಡಾದ್ಮೇಲೆ ಅದನ್ನು ಒಂದು ಕದೆ ಮಿಕ್ಸಿಗೆ ಹಾಕಿ, ಇಲ್ಲ ನೀವು ಫೈನ್ ಪೌಡರ್ ಆದರೂ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಕುಟ್ಕೊತಾ ಇದ್ದೀನಿ. ಹಾಕಿ ಕುಟ್ಟಿ ಒಂದು ಕಡೆ ಪುಡಿ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟು ಒಂದು ಕಡಾಯಿಗೆ ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಫುಲ್ ಹೋಲ್ ಆನಿಯನ್ನ ಹಾಕಿ ಅದು ಸ್ವಲ್ಪ ಕೆಂಪಗಾಗಬೇಕು, ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಹುರ್ಕೊಳ್ಳಿ. ಚೆನ್ನಾಗಿ ಹುರ್ಕೊಳ್ಳಿ. ಇದಾದಮೇಲೆ ನಾನೊಂದು ಹೋಲ್ ಕ್ಯಾಪ್ಸಿಕಮ್ನ ಹಾಕ್ಕೊಳ್ತಾ ಇದ್ದೀನಿ. ಅದು ಕೂಡ ಸಣ್ಣದಾಗಿ ಉದ್ದದಾಗಿ ಹಚ್ಕೊಳ್ಳಿ. ಇದ್ರದ್ದು ಸ್ಮೆಲ್ಲೆಲ್ಲ, ಹಸಿ ವಾಸನೆ ಎಲ್ಲ ಹೋಗಬೇಕು. ಇದಾದಮೇಲೆ ಕ್ಯಾಬೇಜ್ ಹಾಕ್ಕೊತಾ ಇದ್ದೀನಿ. ಕ್ಯಾಪ್ಸಿಕಮ್ ಆದಮೇಲೆ ಕ್ಯಾಬೇಜ್ 1 ಕಪ್ ಅಷ್ಟು ಹಾಕ್ಕೊತಾ ಇದ್ದೀನಿ. ಕ್ಯಾಬೇಜ್ ಆಪ್ಷನಲ್ಲು, ನಾನು ಅದು ವಿಟಮಿನ್ ಸಿ ಜಾಸ್ತಿ ಇರುತ್ತೆ ಅಂತ ಹಾಕ್ಕೊತಿದ್ದೀನಿ. ಪೊಟ್ಯಾಟೊ ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ, ಸಣ್ಣದಾಗಿ ಹಚ್ಚಿರೋದು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಸೊ ಇದಿಷ್ಟು ಚೆನ್ನಾಗಿ ಹುರ್ಕೊಳ್ಳಿ. ಹಸಿ ವಾಸನೆ ಹೋಗಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು. ಇದಾದಮೇಲೆ ನಾನು ಸಣ್ಣದಾಗಿ ಹಚ್ಚಿರುವ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ 2 ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಹುಳಿ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಇದು ಆ್ಯಕ್ಚುಲಿ ಪೇಸ್ಟ್ ಮಾಡಿ ಹಾಕೊಂಡ್ರು ಕೂಡ ಚೆನ್ನಾಗಿರುತ್ತೆ, ಬಟ್ ನಾನು ಸ್ವಲ್ಪ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಹಾಕ್ಕೊತಿದ್ದೀನಿ. ಈಗ ಮೇನ್ ಇಂಗ್ರೀಡಿಯೆಂಟ್ ಬ್ರಿಂಜಾಲ್, ಬದನೆಕಾಯಿ ಹಾಕ್ಕೊತಾ ಇದ್ದೀನಿ. ಒಂದು ಬದನೆಕಾಯಿ ಪೂರ್ತಿ ಸಣ್ಣದಾಗಿ ಉದ್ದದಾಗಿ ಹಚ್ಚಿರೋದು ಹಾಕ್ಕೊತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಕಲ್ಲುಪ್ಪು ಹಾಕ್ಕೊಳ್ಳಿ. ಅದು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಇದಾದಮೇಲೆ ಸ್ವಲ್ಪ ಮೆತ್ತಗಾದಮೇಲೆ ತರಕಾರಿ ಎಲ್ಲ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕ್ಕೊತಾ ಇದ್ದೀನಿ. ಆಮೇಲೆ 2 ಸ್ಪೂನಷ್ಟು ಧನಿಯಾ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಇದಕ್ಕೆ ಅವರೆಕಾಳು ಹಾಕೋದ್ರಿಂದ ಧನಿಯಾ ಸ್ವಲ್ಪ ಜಾಸ್ತಿ ಇರಬೇಕು, ಅದು ವಾಯುನ ಒಡೆಯುತ್ತೆ. ಆಮೇಲೆ ಚಿಲ್ಲಿ ಪೌಡರ್ ಅಂದರೆ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಇದೊಂದು 1 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದು ಮುಂಚೆನೇ ನಾನು ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಸೋಂಪಿನ ಪುಡಿ ಮತ್ತು ಏಲಕ್ಕಿ ಪುಡಿ. ಈಗ ಈಸ್ಟರ್ನ್ ಚಿಕನ್ ಮಸಾಲ 1 ಸ್ಪೂನ್ ಹಾಕ್ಕೊಳ್ಳಿ. ಯಾವ ಚಿಕನ್ ಮಸಾಲ ಬೇಕಾದ್ರೂ ಹಾಕ್ಕೊಳ್ಳಿ. ಇದಕ್ಕೆ ಮಟನ್ ಮಸಾಲ ಪೌಡರ್ ಇದ್ರೂ ಚೆನ್ನಾಗಿರುತ್ತೆ. ನಾನು ಚಿಕನ್ ಮಸಾಲಾನೇ ಹಾಕ್ಕೊತಿದ್ದೀನಿ. ಇಷ್ಟೆಲ್ಲ ಆದಮೇಲೆ ಹಸಿ ವಾಸನೆ ಸ್ವಲ್ಪ ಹೋದ್ಮೇಲೆ ಬೇಯಿಸಿ ಇಟ್ಕೊಂಡಿದ್ವಲ್ಲ, ಸ್ವಲ್ಪ ಅಂದರೆ ಫುಲ್ ಬೇಯಿಸಿಲ್ಲ, ನಾನು ಒಂದು 70% ಅಷ್ಟು ಬೇಯಿಸಿದ್ದು ಇದಕ್ಕಿದ ಬೇಳೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ತರಕಾರಿ ಎಲ್ಲ ಇನ್ನು ಸ್ವಲ್ಪ ಬೇಯಬೇಕು. ಆಮೇಲೆ ಇದಕ್ಕಿದ ಬೇಳೆನೂ ಸ್ವಲ್ಪ ಬೇಯಬೇಕು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಸ್ವಲ್ಪ ನೀರು ಹಾಕಿ ಇಟ್ಬಿಡಿ. ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಿಮ್ಗೆ ಏನಾದರೂ ನೀರಾಗಿ ಬೇಕು ಅಂದರೆ, ಸ್ವಲ್ಪ ಲಿಕ್ವಿಡಾಗಿ ಬೇಕು ಅಂತಂದರೆ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಗಟ್ಟಿಗೆ ಇರಲಿ ಅಂತ ಗಟ್ಟಿಗೆ ಮಾಡ್ಕೊತಾ ಇದ್ದೀನಿ. ಸೊ ಇದೆಲ್ಲ ಆಗಿದೆ. ಆಲ್ಮೋಸ್ಟ್ ಒಂದು 5 ನಿಮಿಷ ಸ್ವಲ್ಪ ಬೇಯಲಿ. ಒಂದು 5 ನಿಮಿಷ ಬೇಯಲಿ. 5 ನಿಮಿಷ ಬೆಂದಾದಮೇಲೆ ಈಗ 2 ಸ್ಪೂನಷ್ಟು ಮೊಸರು ಹಾಕ್ಕೊಳ್ಳಿ. ಮೊಸರು ಆಪ್ಷನಲ್, ಬಟ್ ನಿಂಬೆಹಣ್ಣು ರಸ ಕೂಡ ಹಾಕ್ಕೊಬೋದು. ನಾನು ಮೊಸರು ಹಾಕ್ಕೊತಾ ಇದ್ದೀನಿ, ಸೊ ದಟ್ ಬೇಗ ಬೇಯುತ್ತೆ, ಕಾಳು ತರಕಾರಿ ಎಲ್ಲ ಮೆತ್ತಗಾಗುತ್ತೆ, ಸಾಫ್ಟ್ ಆಗುತ್ತೆ ಅಂತ. ಲಾಸ್ಟ್ ಪ್ರೊಸೀಜರ್, ಒಂದು 10 ನಿಮಿಷ ಬೇಗ ಬಿಟ್ಬಿಡಿ ಅಷ್ಟೇ. ಕ್ವಿಕ್ಕಾಗುತ್ತೆ ಇದು, ತುಂಬ ಚೆನ್ನಾಗಿರುತ್ತೆ. ಹೋಟೆಲಲ್ಲಿ ತಿಂದಿರೋ ಥರ ಇರುತ್ತೆ. ಸೊ ಇದೊಂದು 10 ನಿಮಿಷ ಆಗಿದೆ ಕುಕ್ ಆದಮೇಲೆ ಈ ಥರ ಬರುತ್ತೆ 10 ನಿಮಿಷ ಆದಮೇಲೆ. ಸೊ ದಿಸ್ ಈಸ್ ರೆಡಿ. ವೆರಿ ಡೆಲಿಷಿಯಸ್, ಟೇಸ್ಟಿ ಇದ್ಕದ ಅವರೆಕಾಯಿ ವೆಜಿಟೇಬಲ್ ಗ್ರೇವಿ. ಇದನ್ನು ಪರೋಟ ಜೊತೆ, ದೋಸೆ ಜೊತೆ, ಚಪಾತಿ ಜೊತೆ, ಪೂರಿ ಜೊತೆ ತಿನ್ಬೋದು. ಎಂಜಾಯ್. ಸೀಸನಲ್ಲಂತೂ ಇದನ್ನು ಟ್ರೈ ಮಾಡಿಬಿಡಿ, ಮರಿಲೇಬೇಡಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ.